ಎಲ್ರಿಗೂ ನಮಸ್ಕಾರಗಳು. ಇಂಡಿಯನ್ ಎಕನಾಮಿಕ್ ಥಾಟ್ ಭಾರತೀಯ ಆರ್ಥಿಕ ಚಿಂತನೆಯ 8ನೆಯ ಅಧಿವೇಶನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಇಂದು ನಾನು ನಿಮಗೆ ಎಕನಾಮಿಕ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್, ಸರ್ಕಾರದ ಆರ್ಥಿಕ ಕಾರ್ಯಗಳು ಕೌಟಿಲ್ಯನ ಕಾಲಕ್ಕೆ ಕೌಟಿಲ್ಯ ಕಂಡಂತೆ ಹೇಗಿತ್ತು ಅನ್ನುವಂತಹ ಮಾಹಿತಿಗಳನ್ನ ಇವತ್ತು ನಾನು ನಿಮಗೆ ವಿವರಿಸಿಕೊಡ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಜಗದೀಶ ಬಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಅರ್ಥಶಾಸ್ತ್ರದ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಈ LMS ತರಗತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಎಕನಾಮಿಕ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೌಟಿಲ್ಯನ ಅಭಿಮತಗಳು ಹೇಗಿದ್ವು ಅನ್ನುವಂತಹ ಮಾಹಿತಿಯನ್ನ ನಾನು ನಿಮ್ಮ ನಡುವೆ ಇವತ್ತು ಹಂಚಿಕೊಳ್ಳಲಿದ್ದೇನೆ. ಕೌಟಿಲ್ಯನ ಅರ್ಥಶಾಸ್ತ್ರ ವಿವರಿಸುವ ಮತ್ತು ಪ್ರತಿಪಾದಿಸುವ ಆರ್ಥಿಕತೆಯು ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲಿರುತ್ತದೆ. ಇಲ್ಲಿ ಖಾಸಗಿ ಸ್ವಾತಂತ್ರ್ಯ ಅನ್ನುವಂಥದ್ದು ಬಹಳನೇ ಕಡಿಮೆ. ಸರ್ಕಾರದ ನಿಯಂತ್ರಣದಲ್ಲಿ ಎಲ್ಲ ಕೆಲಸ ಕಾರ್ಯಗಳು, ಆರ್ಥಿಕ ಚಟುವಟಿಕೆಗಳು ನಡಿಬೇಕು ಅನ್ನುವಂಥದ್ದು ಕೌಟಿಲ್ಯನ ಒಂದು ಇಂಗಿತವಾಗಿತ್ತು ಅಂತ ನಾವಿಲ್ಲಿ ಹೇಳಬಹುದು. ಸೊ ಕೌಟಿಲ್ಯನ ಪ್ರಕಾರ ಸರ್ಕಾರವೆಂದರೆ ಅದು ಕೇವಲ ತೆರಿಗೆಯನ್ನ ಸಂಗ್ರಹಣೆ ಮಾಡದೆ ಅದು ಕೃಷಿಕನಾಗಿ ಪಶು ಸಂಗೋಪನೆಯನ್ನ ಮಾಡುವಂತಹ ಮತ್ತು ರಸ್ತೆ ನಿರ್ಮಾಣ ಕಾರ್ಯಗಳನ್ನ ಸರ್ಕಾರವೇ ಖುದ್ದಾಗಿ ಮಾಡುವಂತಹ, ಗಣಿಗಾರಿಕೆಯ ಕೆಲಸ ಕಾರ್ಯಗಳನ್ನ, ಅರಣ್ಯಗಾರಿಕೆಯ ಕೆಲಸ ಕಾರ್ಯಗಳನ್ನ, ಕೈಗಾರಿಕೋದ್ಯಮಿಯಾಗಿ ವ್ಯಾಪಾರದ ಎಲ್ಲ ಕೆಲಸ ಕಾರ್ಯಗಳನ್ನ ಸರ್ಕಾರವೇ ವಹಿಸಿಕೊಂಡು ಮಾಡಬೇಕಾಗಿರುತ್ತೆ. ಕೌಟಿಲ್ಯನ ಕಲ್ಪನೆಯ ಸರ್ಕಾರವು ನೇರವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತದೆ. ಕೃಷಿ ಕ್ಷೇತ್ರದ ಮೇಲೂ ಸರ್ಕಾರ ತನ್ನದೇ ಆದ ಒಂದು ಹಸ್ತಕ್ಷೇಪವನ್ನ ಮಾಡ್ತಾ ಇತ್ತು ಅನ್ನುವಂಥದ್ದನ್ನ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅನ್ನುವಂತಹ ಪುಸ್ತಕದಲ್ಲಿ ಅದನ್ನ ದಾಖಲಿಸಿದ್ದಾನೆ. ರಾಜನು ಪರಮಾಧಿಕಾರವನ್ನ ಉಳ್ಳವನಂತ ಒಬ್ಬ ವ್ಯಕ್ತಿ ಆದ್ರಿಂದ ಅವನು ಸರ್ಕಾರವನ್ನ ಪ್ರತಿನಿಧಿಸ್ತಿದ್ನು. ಸರ್ಕಾರ ಅಂದ್ರೆ ರಾಜ, ರಾಜ ಅಂದ್ರೆ ಸರ್ಕಾರ ಅನ್ನುವಂಥ ವ್ಯವಸ್ಥೆ ಅಂದು ಇತ್ತು. ಮತ್ತು ಸರ್ಕಾರದ ವ್ಯವಹಾರಗಳನ್ನ ಶ್ರೇಣೀಕೃತ ಸರ್ಕಾರಿ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರು. ಅಲ್ಲೂ ಕೂಡ ಗ್ರೇಡೇಷನ್ ಅನ್ನುವಂಥದ್ದು ಇತ್ತು. ಅಧಿಕಾರಿ ವರ್ಗದವರು ಶ್ರೇಣೀಕೃತರಾಗಿ ವರ್ಗೀಕರಿಸಿ ಅವ್ರಿಗೆ ಕೊಟ್ಟಂತಹ ಕೆಲಸ ಕಾರ್ಯಗಳನ್ನ ಆ ಅಧಿಕಾರಿಗಳು ಸರ್ಕಾರದ ಪರವಾಗಿ ಅದನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ಹೇಳಬಹುದು. ಮತ್ತೆ ಸುಗಮ ಆಡಳಿತಕ್ಕಾಗಿ ವಿವಿಧ ತಾಂತ್ರಿಕ ಮತ್ತು ಆರ್ಥಿಕ ವಿಭಾಗಗಳನ್ನ ತೆರೆಯಲಾಗಿತ್ತು. ಇವತ್ತು ಹೇಗೆ ನಾವು ಡಿಸೆಂಟ್ರಲೈಸೇಷನ್ಸ್ ಆಫ್ ಗವರ್ನಮೆಂಟ್, ಅಧಿಕಾರದ ವಿಕೇಂದ್ರೀಕರಣ ಅಂತ ಏನ್ ಕರಿತೇವೆ, ಅದೇ ರೀತಿಯಾಗಿ ಅವತ್ತಿನ ಕಾಲಕ್ಕೂ ಕೂಡ ಬೇರೆ ಬೇರೆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಭಾಗೀಕರಣವನ್ನ ನಾವು ಕಾಣ್ತಾ ಇದ್ವಿ. ಮತ್ತು ಆರ್ಥಿಕ ವಿಭಾಗಗಳು, ತಾಂತ್ರಿಕ ವಿಭಾಗಗಳು ಸರ್ಕಾರದ ಪರವಾಗಿ ತನ್ನ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ವು. ಅವುಗಳಿಗೆ ಆಯಾ ಕ್ಷೇತ್ರಗಳಲ್ಲಿ ತಜ್ಞರಾದವರನ್ನ ಅಧ್ಯಕ್ಷರನ್ನಾಗಿ ಅಥವಾ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು. ಏನೆಲ್ಲ ಆಡಳಿತ ವಿಭಾಗಗಳಿದ್ವೋ ಆ ಎಲ್ಲ ವಿಭಾಗಗಳಿಗೆ ಅಧ್ಯಕ್ಷರುಗಳು ಹಾಗೂ ನಿರ್ದೇಶಕರುಗಳನ್ನ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಏನ್ ಕರಿತೀವಿ, ಆ ರೀತಿಯಲ್ಲಿ ಅಲ್ಲಿ ನೇಮಕಾತಿಯನ್ನ ಅವರು ಹೊಂದಿರ್ತಾ ಇದ್ರು. ಮತ್ತು ರಾಜನು ಉನ್ನತಾಧಿಕಾರಿಗಳ ಮೇಲೆ ಗೂಢಾಚಾರರನ್ನು ನೇಮಿಸಿದಾಗ ಆತನು ನಾಗರಿಕರು ಮತ್ತು ಗ್ರಾಮಸ್ಥರ ಮೇಲೂ ಕೂಡ ಗೂಢಾಚಾರರನ್ನು ನೇಮಿಸಬೇಕಾಗಿರಬಹುದು ಅಥವಾ ನೇಮಿಸಬೇಕಾಗುತ್ತದೆ ಎಂಬುದಾಗಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಪುಸ್ತಕದಲ್ಲಿ ತಿಳಿಸಿದ್ದಾನೆ. ಕೌಟಿಲ್ಯನ ಅರ್ಥಶಾಸ್ತ್ರ ಹೇಳುವಂತೆ ಕೃಷಿ ಭೂಮಿಯನ್ನ ಸರ್ಕಾರ ಸಜ್ಜುಗೊಳಿಸಬೇಕು. ನೋಡಿ, ಕೃಷಿ ಅನ್ನುವಂಥದ್ದು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಮಾಡುವಂತೆ ಇರಲಿಲ್ಲ. ಆ ಇಡೀ ಕೃಷಿಯ ಭೂಮಿಯನ್ನ ಸಂಪೂರ್ಣವಾಗಿ ರಾಜನೇ ಅಥವಾ ರಾಜನಿಂದ ಏನು ಆ ಒಂದು ಸರ್ಕಾರ ಅನ್ನುವಂಥದ್ದು ನೇಮಕ ಆಗ್ತಾ ಇತ್ತು, ಆ ಸರ್ಕಾರದ ಅಡಿಯಲ್ಲಿ ಉನ್ನತಾಧಿಕಾರವನ್ನ ಈ ಒಂದು ನಿರ್ದೇಶಕ ಅಥವಾ ಅಧ್ಯಕ್ಷ ಏನು ಪಡ್ಕೊಳ್ತಾ ಇದ್ದನೋ ಅವನು ನೇರವಾಗಿ ಈ ಕೃಷಿಯ ಭೂಮಿಯನ್ನ ಸಜ್ಜುಗೊಳಿಸಬೇಕಾಗ್ತಾ ಇತ್ತು. ರಾಜನು ಭೂಮಿಯನ್ನ ನೆಲೆಗೊಳಿಸಬೇಕು. ತನ್ನದೇ ದೇಶದ ಜನಸಂಖ್ಯೆಯನ್ನು ಅಥವಾ ವಿದೇಶಗಳಿಂದ ಜನರನ್ನು ಕರೆತಂದು ಹೊಸ ಮತ್ತು ಹಳೆಯ ಭೂಮಿಯ ಕೃಷಿಯಲ್ಲಿ ಅವರನ್ನ ತೊಡಗಿಸಬೇಕು ಅನ್ನುವಂತಹ ಒಂದು ಕಾರಣ ಕೂಡ ಇತ್ತು. ಸೊ ವಿಭಿನ್ನ ಬಗೆಯ ಭೂಮಿಯ ಸಾಪೇಕ್ಷವಾದ
ಆರ್ಥಿಕ ಅನುಕೂಲತೆಗಳ ಬಗೆಗೆ ಅರ್ಥಶಾಸ್ತ್ರದಲ್ಲಿ ಚರ್ಚಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಿನಲ್ಲಿ ನಾವು ಹೇಳಬಹುದು. ಸೊ ಕೌಟಿಲ್ಯನ ಪ್ರಕಾರ ಸರ್ಕಾರವು ಅರಣ್ಯಗಳ ಏಕೈಕ ಮಾಲೀಕ. ಅಂದ್ರೆ ಒಂದು ದೇಶದಲ್ಲಿ ಅರಣ್ಯ ಸಂಪತ್ತು, ಖನಿಜ ಸಂಪತ್ತು, ಈ ಎಲ್ಲಾ ರೀತಿಯ ಒಂದು ಸಂಪನ್ಮೂಲಗಳ ಒಡೆಯ ಯಾರು ಅಂತಂದ್ರೆ ಸರ್ಕಾರ ಮಾತ್ರ. ಎಲ್ಲ ಅರಣ್ಯ ಪ್ರದೇಶದ ಒಡೆಯ ಸರ್ಕಾರ. ಎಲ್ಲ ಕಾಡಿನ ಒಂದು ಆದಾಯದ ಭಾಗಸ್ಥ ಯಾರಪ್ಪ ಅಂತಂದ್ರೆ ಸರ್ಕಾರ ಮಾತ್ರವೇ ಹೊರತು ಇನ್ಯಾರಿಗೂ ಕೂಡ ಆ ಹಕ್ಕು ಇರಲಿಲ್ಲ ಅನ್ನುವಂಥದ್ದನ್ನ ನಾವು ಈ ದಿಕ್ಕಲ್ಲಿ ಹೇಳ್ಕೊಳ್ತೇವೆ. ಆದ್ದರಿಂದ ಅರಣ್ಯಗಳ ಅಭಿವೃದ್ಧಿಯನ್ನ ಮಾಡುವಂತಹ ಹೊಣೆ ಸರ್ಕಾರದ್ದಾಗಿತ್ತು. ದೇಶದ ಗಡಿ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗುವಂತಹ ಆನೆಕಾಡುಗಳು ಮತ್ತು ಸೇನಾ ಉದ್ದೇಶಕ್ಕಾಗಿ ಬಳಸುವಂತಹ ಮತ್ತು ಆರ್ಥಿಕ ಪ್ರಮಾಣವುಳ್ಳ ಉತ್ಪನ್ನಗಳನ್ನು ನೀಡುವ ಅರಣ್ಯಗಳು ಎಂದು ಅರಣ್ಯಗಳನ್ನ ಕೌಟಿಲ್ಯ ವರ್ಗೀಕರಿಸಿದ್ದಾನೆ. ಅಂದ್ರೆ ಕಾಡಿನ ಸಂಪತ್ತು ಈ ನಾಡಿನ ಸಂಪತ್ತು, ಅದು ಸರ್ಕಾರದ ಪಾಲಾಗಬೇಕಾಗಿತ್ತು ಮತ್ತು ಆ ಕಾಡನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿತ್ತು ಅನ್ನುವಂಥದ್ದನ್ನ ಇದ್ರ ಮುಖಾಂತರ ನಾವು ತಿಳ್ಕೋಬಹುದು. ಪ್ರತಿ ಅರಣ್ಯಕ್ಕೆ ಪ್ರತ್ಯೇಕ ಕಾಡುಗಳನ್ನ ಮತ್ತು ಆ ಉತ್ಪನ್ನಗಳನ್ನ ಸಂಸ್ಕರಿಸಲು, ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಉತ್ಪಾದನೆಯನ್ನ ಮಾಡ್ತೀವಿ, ಉದಾಹರಣೆಗೆ ಶ್ರೀಗಂಧದ ಎಣ್ಣೆ ತೆಗಿತಕ್ಕಂತಹ ಅಥವಾ ಜೇನು ಸಾಕಾಣಿಕೆ ಮಾಡುವಂತಹ, ಅದಕ್ಕೆ ಸಪರೇಟ್ ಆಗಿರತಕ್ಕಂತಹ ಒಂದು ಅರಣ್ಯಗಳನ್ನ ಹೊಂದಬಹುದಾಗಿತ್ತು ಅನ್ನುವಂಥದ್ದನ್ನು ಕೂಡ ಅವತ್ತಿನ ಕಾಲಕ್ಕೆ ಈ ಕೌಟಿಲ್ಯ ತಿಳಿಸಿದ್ದಾರೆ. ಮತ್ತೆ ಯಾವುದೇ ಪ್ರತ್ಯೇಕವಾದಂತಹ ಒಂದು ಸಂಸ್ಕರಣಾ ಕೇಂದ್ರಗಳನ್ನ ಅಥವಾ ಕಾರ್ಖಾನೆಗಳನ್ನ ರಾಜನೇ ಕೂಡ ಖುದ್ದಾಗಿ ಸ್ಥಾಪಿಸಬೇಕಾಗಿತ್ತು ಅನ್ನುವಂಥ ಮಾಹಿತಿಯನ್ನ ಅರ್ಥಶಾಸ್ತ್ರದ ಗ್ರಂಥದಲ್ಲಿ ಮಾಹಿತಿಗಳನ್ನ ನಾವು ಪಡ್ಕೊಳ್ಬಹುದಾಗಿದೆ. ಸರ್ಕಾರವೇ ಎಲ್ಲಾ ಹುಲ್ಲುಗಾವಲುಗಳ ಮಾಲೀಕ. ಮತ್ತೊಮ್ಮೆ ಕಾಡಿನ ಬಗ್ಗೆ ಹೇಳಿದ ನಂತರ ಹುಲ್ಲುಗಾವಲಿನ ಒಂದು ಕಾಡುಗಳು, ಅದರ ಮಾಲೀಕ ಕೂಡ ಸರ್ಕಾರ. ಹೀಗಾಗಿ ಹುಲ್ಲುಗಾವಲುಗಳ ಅಧ್ಯಕ್ಷನು ಬಾವಿಗಳನ್ನು ತೆಗೆಸುವುದು, ಕೆರೆಕಟ್ಟೆಗಳನ್ನು ನಿರ್ಮಿಸುವುದು, ಹಣ್ಣು ಮತ್ತು ಹೂದೋಟಗಳನ್ನು ಬೆಳೆಸುವುದು, ಈ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಇಲ್ಲಿ ಅಧ್ಯಕ್ಷ ಅಥವಾ ನಿರ್ದೇಶಕ ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಈ ಒಂದು ಮಾಹಿತಿಗಳಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಲ್ಲದೆ ಈ ದನಕರುಗಳು ಮತ್ತು ಜನರ ವಲಸೆಯ ಬಗೆಗೆ ಸೂಕ್ತ ಭದ್ರತೆಯನ್ನು ಕೂಡ ಅವತ್ತಿನ ಕಾಲದಲ್ಲಿ ಈ ಅಧ್ಯಕ್ಷರು ಅಥವಾ ನಿರ್ದೇಶಕರು ಮಾಡಬೇಕಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಕೌಟಿಲ್ಯ ಹೇಳ್ತಾರೆ. ಯಾವುದೇ ದನಕರುಗಳಾಗಿರ್ಬೋದು ಅಥವಾ ಸಾರ್ವಜನಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಅವರಿಗೆ ಭದ್ರತೆಯನ್ನ ಅಥವಾ ಏನೋ ಒಂದು ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಆ ಸೆಕ್ಯೂರಿಟಿಯನ್ನ ಇವರೇ ಕೂಡ ಮಾಡಬೇಕಾಗಿತ್ತು ಅನ್ನೋದನ್ನ ಹೇಳಬಹುದು. ಮತ್ತೆ ಖನಿಜ ಸಂಪನ್ಮೂಲಗಳ ಅಭಿವೃದ್ಧಿ ಸರ್ಕಾರದ ಚಟುವಟಿಕೆಗಳ ಮತ್ತೊಂದು ಕ್ಷೇತ್ರವಾಗಿತ್ತು. ನೋಡಿ, ಕಾಡುಗಳ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದು, ಹುಲ್ಲುಗಾವಲುಗಳ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದು, ಹಾಗೆಯೇ ಖನಿಜಗಳ ಸಂಪನ್ಮೂಲಗಳೇನಿದಾವೆ ಅವುಗಳನ್ನು ಕೂಡ ಸರ್ಕಾರವೇ ಕೂಡ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾದಂತಹ ಅಂಶ. ಅಂದ್ರೆ ಸರ್ಕಾರದ ಚಟುವಟಿಕೆಗಳು ಎಷ್ಟಿದ್ವು, ಎಷ್ಟೆಲ್ಲಾ ವಿಷಯಗಳನ್ನ ಇಲ್ಲಿ ಕೌಟಿಲ್ಯ ಅಥವಾ ಚಾಣಕ್ಯ ತನ್ನ ಅರ್ಥಶಾಸ್ತ್ರದ ಪುಸ್ತಕದಲ್ಲಿ ನಮೂದಿಸಿದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಮತ್ತೊಮ್ಮೆ ಇದರ ಮಹತ್ವವನ್ನು ಕೂಡ ಇಲ್ಲಿ ಮನಗಾಣಬಹುದು ಅಂತ ಹೇಳ್ತೇವೆ. ಮೌರ್ಯ ಸಾಮ್ರಾಜ್ಯದಲ್ಲಿ ಎಲ್ಲಾ ಗಣಿಗಳನ್ನ ಸರ್ಕಾರವೇ ಹೊಂದಿತ್ತು. ಯಾವುದೇ ಖಾಸಗಿ ಒಡೆತನ ಇರಲಿಲ್ಲ. ಸರ್ಕಾರವೇ ಸಂಪೂರ್ಣವಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿ ಎಲ್ಲ ಗಣಿಗಳ ಒಡೆತನವನ್ನು ಸರ್ಕಾರವೇ ಕೂಡ ಹೊಂದಿತ್ತು. ಹಳೆಯ ಗಣಿಗಳ ಪುನರುಜ್ಜೀವನ ಮತ್ತು ಹೊಸ ಗಣಿಗಳ ಪ್ರಾರಂಭ ಸರ್ಕಾರದ ಹೊಣೆಯಾಗಿತ್ತು. ಹಳೆಯ ಯಾವ್ದಾದ್ರು ಗಣಿಗಳಿದ್ರೆ ಅದಕ್ಕೆ ಮರುಜೀವವನ್ನು ನೀಡತಕ್ಕಂತಹ ಒಂದು ಕೆಲಸವೂ ಕೂಡ ಸರ್ಕಾರದಾಗಿತ್ತು. ಮತ್ತು ಹೊಸ ಗಣಿಗಳನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಆ ಒಂದು ಮೈನ್ಸ್ ಗಳನ್ನ ಸ್ಥಾಪನೆ ಮಾಡೋದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಇದನ್ನ ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕು, ಇದಕ್ಕೆ ಕಾರ್ಮಿಕರನ್ನ ಹೇಗೆ ಅಣಿಗೊಳಿಸಬೇಕು ಅನ್ನುವಂತಹ 10 ಹಲವು ಮಾಹಿತಿಗಳನ್ನ ಈ ಸರ್ಕಾರವೇ ಕೂಡ ಕಲೆ ಹಾಕಿ ಅದನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ಅವತ್ತಿನ ಕಾಲಕ್ಕೆ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಜವಾಬ್ದಾರಿನ ಸರ್ಕಾರ ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನ ಬಹಳ ಸವಿಸ್ತಾರವಾಗಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಪುಸ್ತಕದಲ್ಲಿ ವಿವರಿಸಿದ್ದಾನೆ ಅನ್ನುವಂಥದ್ದನ್ನ ಹೇಳ್ಬಹುದು. ಸೊ ಇದಕ್ಕಾಗಿ ಒಬ್ಬ ನಿರ್ದೇಶಕ ಸಮೀಕ್ಷೆಗಳನ್ನು ಕೂಡ ಮಾಡಬೇಕಾಗಿತ್ತು. ಗಣಿಗಳನ್ನ ಏಕಾಏಕಿಯಾಗಿ ಸ್ಥಾಪನೆ ಮಾಡುವಂತೆ ಇರಲಿಲ್ಲ. ಇದಕ್ಕೆ ಸಮೀಕ್ಷೆಗಳನ್ನು ಕೂಡ ಮಾಡಬೇಕಾಗಿತ್ತು. ಸರ್ವೆ ಅಂತ ನಾವು ಅದನ್ನ ಹೇಳ್ತೇವೆ. ಯಾವುದು ಸೂಕ್ತವಾದಂತಹ ಪ್ರದೇಶ, ಎಲ್ಲಿ ನಮಗೆ ಹೆಚ್ಚಿನ
ಒಂದು ಗಣಿಗಾರಿಕೆಗಳನ್ನ ಮಾಡಬಹುದು. ಅದು ವಜ್ರದ ಗಣಿಗಾರಿಕೆನ ಅಥವಾ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂತಹ ಕೆಲವು ಖನಿಜ ಪದಾರ್ಥಗಳ ಗಣಿಗಾರಿಕೆನ. ಆ ಗಣಿಗಾರಿಕೆ ಮಾಡೋದ್ರಿಂದ ಯಾರಿಗೆ ಹೆಚ್ಚು ಅನುಕೂಲ ಆಗಬಹುದು, ಯಾರಿಗೆ ಅನಾನುಕೂಲ ಆಗಬಹುದು, ಇದರಿಂದ ವಾತಾವರಣದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರಬಹುದು ಅನ್ನುವಂಥ ಎಲ್ಲ ರೀತಿಯ ಒಂದು ಸಮೀಕ್ಷೆಗಳನ್ನ ಮಾಡಬೇಕಾದದ್ದು ಅವತ್ತಿನ ಗಣಿಗಾರಿಕೆಯ ಒಂದು ಜವಾಬ್ದಾರಿನ ಹೊತ್ತಂತಹ ನಿರ್ದೇಶಕನದ್ದಾಗಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳ್ಬೋದು. ವಜ್ರದ ಗಣಿಗಾರಿಕೆಗಿಂತ ಸಾಮಾನ್ಯ ಮೌಲ್ಯ ತರುವಂತಹ ಗಣಿಗಾರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಕೌಟಿಲ್ಯನ ಮತ್ತೊಂದು ಪ್ರಮುಖವಾದಂತಹ ಒಂದು ನಂಬಿಕೆಯಾಗಿತ್ತು ಅನ್ನುವಂಥದ್ದನ್ನು ಹೇಳ್ತೇವೆ. ರಾಜರ ಆಡಳಿತದ ಬಗೆಗೆ ಅತೃಪ್ತರಾದವರನ್ನ ಗಣಿಗಳಲ್ಲಿ ದುಡಿಯುವವರ ವರ್ಗಕ್ಕೆ ಸೇರಿಸಬೇಕು. ಇದೊಂಥರ ಪನಿಷ್ಮೆಂಟ್. ರಾಜನ ಆಡಳಿತವನ್ನ ಯಾರಾದ್ರೂ ಒಪ್ಕೊಳ್ಳಿಲ್ಲ ಅಂತಂದ್ರೆ, ರಾಜನ ನೀತಿ ನಿಯಮಗಳಿಗೆ ತದ್ವಿರುದ್ಧವಾಗಿ ನಡೆದುಕೊಂಡವರನ್ನ ಶಿಕ್ಷೆಯ ಕುರು ಹಾಕಿ ಈ ಗಣಿಗಳಲ್ಲಿ ಅವರಿಗೆ ಕೆಲಸಗಳನ್ನ, ಕಠಿಣವಾದಂತಹ ಕೆಲಸಗಳಿಗೆ ಅವರನ್ನ ನೇಮಿಸಬೇಕು ಮತ್ತು ಅಂತವರ ಹೆಂಡತಿ ಮತ್ತು ಮಕ್ಕಳನ್ನ ಗೃಹ ಬಂಧನದಲ್ಲಿ ಇಡಬೇಕು. ನೋಡಿ, ಯಾರಾದ್ರೂ ದೇಶಭ್ರಷ್ಟರು, ದೇಶದ್ರೋಹಿಗಳು ಈ ದೇಶದಲ್ಲಿ ನಾವು ಇದ್ರೆ, ರಾಜನ ವಿರುದ್ಧವಾಗಿ, ದೇಶದ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ರೆ ಅಂತವ್ರಿಗೆ ಗಣಿ ಕಾರ್ಖಾನೆಗಳಲ್ಲಿ ಕೆಲಸವನ್ನ ಮಾಡಿಸಬೇಕು ಮತ್ತು ಅವರ ಹೆಂಡತಿ ಮಕ್ಕಳನ್ನ ಗೃಹ ಬಂಧನದಲ್ಲಿ ಇಡಬೇಕು. ಇಲ್ಲದಿದ್ರೆ ಅಂತಹ ಅವರು ಶತ್ರು ರಾಜನ ಒಂದು ಸೈನ್ಯಕ್ಕೆ ಸೇರ್ಕೊಳ್ತಾರೆ ಅಥವಾ ಶತ್ರು ರಾಜನ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಕೌಟಿಲ್ಯನ ಒಂದು ನಂಬಿಕೆಯಾಗಿತ್ತು. ಸೊ ಸರ್ಕಾರದ ಆದಾಯದ ಮೂಲಗಳನ್ನ ಈಗ ನಾವು ತಿಳ್ಕೊಳ್ಳೋಣ. ಅವತ್ತಿನ ಕಾಲಕ್ಕೆ ಸರ್ಕಾರ ಹಲವಾರು ಕಾರ್ಯಗಳನ್ನ ಮಾಡ್ತಾ ಇತ್ತು. ಸರ್ಕಾರದ ಹಲವಾರು ಕಾರ್ಯಗಳಿಗೆ ಬಹಳ ಮುಖ್ಯವಾಗಿ ಕೆಲವೊಂದು ಆದಾಯ ಬೇಕಾಗತ್ತೆ. ಆದಾಯವಿದ್ರೆ ಮಾತ್ರ ಒಂದು ಉತ್ತಮವಾದಂತಹ ರೀತಿಯಲ್ಲಿ ವೆಚ್ಚಗಳನ್ನ ಮಾಡಿ ಆ ವೆಚ್ಚಗಳ ಮುಖಾಂತರ ಸಮಾಜದ ಪರಮಹಿತವನ್ನ ಕಾಪಾಡುವಂತಹ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದ್ವು. ಹಾಗಾಗಿ ಸರ್ಕಾರದ ಕಾರ್ಯಗಳನ್ನ ಅಥವಾ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆದಾಯದ ಮೂಲಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ. ಕೌಟಿಲ್ಯ ಗಣಿಗಾರಿಕೆಯನ್ನ 12 ಬಗೆಯಾಗಿ ವಿಂಗಡಿಸಿ, ಅಂದ್ರೆ ಗಣಿಗಾರಿಕೆಯಿಂದ ಬರ್ತಕ್ಕಂತಹ ಆದಾಯವನ್ನ 12 ಬಗೆಯಾಗಿ ವಿಂಗಡಿಸಿ ಇವು ಸರ್ಕಾರಕ್ಕೆ ಆದಾಯವನ್ನು ತರ್ತೇವೆ ಅಂತ ಅವನು ಹೇಳಿದ್ದಾನೆ. ಸೊ ಅವು ಯಾವ್ಯಾವು ಅನ್ನುವಂಥದ್ದನ್ನ ಈಗ ನಾವು ಒಂದೊಂದಾಗಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಬರ್ತಕ್ಕಂತಹ 12 ಬಗೆಯ ಆದಾಯಗಳು ಯಾವ್ಯಾವುದು ಅಂತಂದ್ರೆ, ಮೊದಲನೇದು ಮೌಲ್ಯ ಅಥವಾ ಬೆಲೆ ಅನ್ನುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಅದಕ್ಕೊಂದು ಮೌಲ್ಯ ಅನ್ನೋದಿರುತ್ತೆ. ಕಬ್ಬಿಣ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ವಜ್ರ ಆಗಿರ್ಬೋದು, ಅವುಗಳೆಲ್ಲದಕ್ಕೂ ಕೂಡ ಅದರದೇ ಆದಂತಹ ಒಂದು ಮೌಲ್ಯ ಇರುತ್ತೆ. ಈ ಮೌಲ್ಯದ ಆಧಾರದ ಮೇಲೆ ಅದಕ್ಕೆ ಒಂದು ಬೆಲೆಯನ್ನ ನಿರ್ಧರಿಸ್ತಾ ಇತ್ತು. ಅದು ಸರ್ಕಾರಕ್ಕೆ ಹೋಗ್ತಾ ಇತ್ತು. ಸೊ ಎರಡನೇದಾಗಿ ಭಾಗ ಅಥವಾ ಪಾಲು. ಸೊ ಯಾವುದೇ ಗಣಿಗಾರಿಕೆಯನ್ನು ಒಂದು ವೇಳೆ ಖಾಸಗಿ ವ್ಯಕ್ತಿಗಳು ಮಾಡ್ತಾ ಇದ್ರೆ ಅದ್ರಲ್ಲಿ ಸರ್ಕಾರದ ಪಾಲು ಇಷ್ಟು ಭಾಗ ಅಂತ ನಾವು ಅದನ್ನ ಕರಿತೇವೆ. ಇದು ಎರಡನೇ ಅಂಶ. ಮೂರನೇದು ವ್ಯಾಜಿ, ಮಾರಾಟ ತೆರಿಗೆ ಅಂತ ಕರಿತೇವೆ ನಾವು. ನಾಲ್ಕನೇದು ಪರಿಗ. ಪರಿಗ ಅಂತಂದ್ರೆ ಈ ತೆರಿಗೆಯನ್ನ ಸ್ಪಷ್ಟವಾಗಿ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖಿಸಿಲ್ಲ, ಆದ್ರೂ ಕೂಡ ಇದಕ್ಕೆ ಒಂದು ಮತ್ತೊಂದು ಹೆಸರನ್ನ ಸಂರಕ್ಷಣಾ ತೆರಿಗೆ ಅಂತ ನಾವು ಇದನ್ನ ಕರ್ಕೊಳ್ಬಹುದು. ಸಂರಕ್ಷಣಾ ತೆರಿಗೆಯನ್ನ ಫರಿಗ ಅಂತ ಕೂಡ ಕರೀಲಾಗ್ತಾ ಇತ್ತು ಅನ್ನುವಂಥದ್ದು. ನಂತರ ಐದನೇದು ಅತ್ಯಯ ತೆರಿಗೆ. ಅತ್ಯಯ ತೆರಿಗೆ ಅಂತಂದ್ರೆ ಏಕಸ್ವಾಮ್ಯವನ್ನ ಭಂಗಪಡಿಸಿದ್ದಕ್ಕಾಗಿ ದಂಡವನ್ನ ವಿಧಿಸಲಾಗ್ತಾ ಇತ್ತು. ಸೊ ಅಂತದನ್ನ ಅತ್ಯಯ ತೆರಿಗೆ ಅಂತ ಕರೀತಾ ಇದ್ರು. ಆರನೇದು ಶುಲ್ಕ ಅಥವಾ ಇದನ್ನ ಕಸ್ಟಮ್ಸ್ ತೆರಿಗೆ ಅಂತ ಕೂಡ ಹೇಳ್ಬೋದು. ಆಮದು ಮತ್ತು ರಫ್ತುಗಳ ಸುಂಕವನ್ನ ಕಸ್ಟಮ್ಸ್ ತೆರಿಗೆ ಅಂತ ನಾವಿಲ್ಲಿ ಕರ್ಕೊಳ್ತೇವೆ. ಈ ತರದ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿ ಕೂಡ ಇತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಕೊಳ್ಬಹುದು. ಏಳನೇ ಒಂದು ಆದಾಯದ ಮೂಲ ಯಾವುದು ಅಂತಂದ್ರೆ ವೈಧಾರಣ. ವೈಧಾರಣ ಅಂತಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರದ ಮಾರಾಟದ ಹಕ್ಕನ್ನ ವರ್ಗಾಯಿಸಿದ್ರೆ, ಸರ್ಕಾರದ ಮಾರಾಟದ ಹಕ್ಕನ್ನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸಿದ್ದೆ ಆದ್ರೆ ಆ ಹಕ್ಕನ್ನ ಪಡೆದವರು ಈ ವೈಧಾರಣ ಅನ್ನುವಂತಹ ಒಂದು ಶುಲ್ಕವನ್ನ ಸರ್ಕಾರಕ್ಕೆ ಪಾವತಿಸಬೇಕಾಗಿತ್ತು. ಎಂಟನೇ ಒಂದು ಅಂಶ ದಂಡ ಶುಲ್ಕ. ದಂಡ, ತಪ್ಪುಗಳನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸೊ ದಂಡ ಶುಲ್ಕವನ್ನು ಕೂಡ ಸರ್ಕಾರ ವಿಧಿಸ್ತಾ ಇತ್ತು. ಈ ರೂಪದಲ್ಲೂ ಕೂಡ ಸರ್ಕಾರಕ್ಕೆ ಆದಾಯ ಹರಿದು ಬರ್ತಾ ಇತ್ತು. ಒಂಬತ್ತನೇದು ರೂಪ, ಸರ್ಕಾರದ ಪರಿಶೀಲನಾ ಶುಲ್ಕ. ಇದು 1/8 ಸರಕಿನ ಮೌಲ್ಯದ 1/8 ಸರ್ಕಾರಕ್ಕೆ ಇದನ್ನ ಕೊಡಬೇಕಾಗಿತ್ತು. ಯಾವುದಾದ್ರೂ ಒಂದು ಸರಕಿನ ಗುಣಮಟ್ಟ ಎಂತದ್ದು, ಆ ಸರ್ಕಾರ ಕಳಪೆನ ಅಥವಾ
ಉತ್ತಮನ ಅಥವಾ ಮಧ್ಯಮ ಪ್ರಮಾಣದ, ಇದನ್ನ ಪರಿಶೀಲನೆ ಮಾಡೋದಕ್ಕೆ ಆ ಒಂದು ಸರಕಿನ ಮೌಲ್ಯದ 1/8 ಭಾಗದಷ್ಟು ಶುಲ್ಕವನ್ನ ಸರ್ಕಾರಕ್ಕೆ ಕಟ್ಕೊಡ್ಬೇಕಾಗಿತ್ತು ಅನ್ನುವಂಥದ್ದನ್ನ ನಾವು ಹೇಳ್ತೇವೆ. ಇದನ್ನ ರೂಪ ಶುಲ್ಕ ಅಂತ ನಾವು ಇದನ್ನ ಕರಿತೇವೆ. 10ನೇದು ಧಾತು ಲೋಹಗಳು. ನಾನು ಆಗ್ಲೇ ಹೇಳಿದೆ ನಿಮಗೆ, ಚಿನ್ನ, ಬೆಳ್ಳಿ, ತಾಮ್ರ, ನಿಕ್ಕಲ್, ಇವುಗಳನ್ನ ಧಾತುಗಳು ಅಂತ ಕರಿತೇವೆ. ಅವುಗಳ ಮೌಲ್ಯಕ್ಕೆ ತಕ್ಕಂತೆ ಸರ್ಕಾರಕ್ಕೆ ಒಂದಷ್ಟು ಶುಲ್ಕವನ್ನ ಇವರು ಪಾವತಿಸಬೇಕಾಗ್ತಾ ಇತ್ತು ಅನ್ನುವಂಥದ್ದು. ಮತ್ತೆ 11ನೇದು ಪಣ್ಯ. ಪಣ್ಯ ಅಂದ್ರೆ ಖನಿಜ ಉತ್ಪಾದನೆಯ ಶುಲ್ಕ. ಖನಿಜಗಳನ್ನು ಉತ್ಪಾದನೆ ಮಾಡುವಾಗ ಕೆಲವು ವರ್ಷಗಳಲ್ಲಿ ಖನಿಜಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಬಹುದು. ಗಣಿಗಳಲ್ಲಿ ನಿಕ್ಷೇಪಗಳು ಕಡಿಮೆ ಆದಾಗ ಅವುಗಳನ್ನು ಕಡಿಮೆ ಉತ್ಪಾದನೆ ಮಾಡಬಹುದು. ಹಾಗಾಗಿ ಈ ಒಂದು ಪಣ್ಯ ಅನ್ನುವಂಥದ್ದು ಉತ್ಪಾದನೆಯ ಸಾಮರ್ಥ್ಯದ ಆಧಾರದ ಮೇಲೆ ವಿಧಿಸ್ತಾ ಇದ್ದಂತಹ ಒಂದು ಶುಲ್ಕ ಅಂತ ನಾವು ಅದನ್ನ ಹೇಳ್ಕೊಳ್ಬಹುದು. ಮತ್ತು ಅನೇಕ ಬಗೆಯ ಸರಕುಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ತೆರಿಗೆಗಳನ್ನು ಕೂಡ ಈ ಗಣಿಗಳಲ್ಲಿ ವಿಧಿಸುವಂತದ್ದನ್ನ ನಾವು ಕಾಣ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ಕೌಟಿಲ್ಯ ಅವರು ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಆದಾಯವನ್ನ, ಅದರಲ್ಲೂ ಕೂಡ ಗಣಿಗಾರಿಕೆಯಿಂದ ಬರ್ತಕ್ಕಂತಹ ಆದಾಯವನ್ನ 12 ಭಾಗಗಳಾಗಿ ವಿಂಗಡಿಸಿಕೊಂಡು ಅದನ್ನ ತಮ್ಮ ಅರ್ಥಶಾಸ್ತ್ರದ ಒಂದು ಪುಸ್ತಕದಲ್ಲಿ ಸವಿವರವಾಗಿ ವಿವರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ನಂತರ ಸರಕುಗಳನ್ನ 2 ಭಾಗಗಳಾಗಿ ವಿಭಾಗಿಸಲಾಗಿದ್ದು ಅವು ಯಾವುವು ಅಂತಂದ್ರೆ, ಮೊದಲನೇದು ಸ್ವಭೂಮಿಜ ಅಂದರೆ ಸ್ಥಳೀಯ ಅಥವಾ ಆಂತರಿಕ, ನಮ್ಮ ದೇಶದ ಒಳಗಡೆನೆ ಉತ್ಪಾದನೆ ಆಗ್ತಕ್ಕಂತಹ ಮತ್ತು ಮಾರಾಟವಾಗಲ್ಪಡ್ತಕ್ಕಂತಹ ಸರಕುಗಳನ್ನ ನಾವು ಇಂಟರ್ನಲ್ ಗೂಡ್ಸ್ ಅಂತ ಏನ್ ಕರಿತೀವಿ, ಇದನ್ನ ಸ್ವಭೂಮಿಜ ಸರಕುಗಳು ಅಂತ ಕರಿತೀವಿ. ಎರಡನೇದಾಗಿ ಪರಭೂಮಿಜ. ಪರಭೂಮಿಜ ಅಂತಂದ್ರೆ ವಿದೇಶಿ ಭೂಮಿ. ಈ ವಿದೇಶಿ ಭೂಮಿ ಅಂತಂದ್ರೆ ಹೊರ ದೇಶಗಳಲ್ಲಿ ಉತ್ಪಾದನೆಯಾಗಿ ನಮ್ಮ ದೇಶಕ್ಕೆ ಬಂದು ಮಾರಾಟ ಆಗ್ತಾ ಇರ್ತಕ್ಕಂಥ ವಸ್ತುಗಳಿಗೆ ನಾವು ತೆರಿಗೆಗಳನ್ನ ವಿಧಿಸ್ತಕ್ಕಂಥದ್ದು. ಇದರಿಂದ ದೇಶಕ್ಕೆ ಅಥವಾ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಹರಿದು ಬರ್ತಾ ಇತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್, ಈ ಒಂದು ಸರ್ಕಾರದ ಆರ್ಥಿಕ ಕಾರ್ಯಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ ವಾಣಿಜ್ಯದ ಒಂದು ಮಹತ್ವ. ವಾಣಿಜ್ಯ ಕ್ಷೇತ್ರಕ್ಕೆ ಅಥವಾ ಟ್ರೇಡ್ ಅಂಡ್ ಬಿಸಿನೆಸ್ ಅಂತ ಏನ್ ಕರಿತೀವಿ, ಕಾಮರ್ಸ್ ಅಂತ ಏನ್ ಕರಿತೀವಿ, ಈ ಕ್ಷೇತ್ರಕ್ಕೆ ಅವತ್ತಿನ ಕಾಲದಲ್ಲಿ ಮಹತ್ವ ಇತ್ತ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ವಿದೇಶಗಳಿಗೆ ರಫ್ತು ಮಾಡುವ ಕೆಲಸವನ್ನ ನಿರ್ದೇಶಕರು ಮಾಡಬೇಕಿತ್ತು. ಒಂದು ವೇಳೆ ನಮ್ಮ ದೇಶದಲ್ಲಿ ಯಥೇಚ್ಛವಾದ ಉತ್ಪಾದನೆಯನ್ನು ಮಾಡಿದ್ದೆ ಆದ್ರೆ, ನಮ್ಮ ದೇಶದ ಎಲ್ಲಾ ಜನರ ಬೇಡಿಕೆಗಳನ್ನ ಈಡೇರಿಸಿದ ನಂತರವೂ ಕೂಡ ಕೆಲವೊಂದು ವಸ್ತುಗಳು ಉಳ್ಕೊಂಡ್ರೆ ಅವುಗಳನ್ನು ವಿದೇಶಗಳಿಗೆ ರಫ್ತು ಮಾಡುವಂತ ಕೆಲಸವನ್ನ ಸಂಬಂಧಪಟ್ಟಂತಹ ನಿರ್ದೇಶಕರುಗಳು ಮಾಡಬೇಕಾಗಿತ್ತು. ಮತ್ತು ವಿದೇಶಿ ವ್ಯಾಪಾರದಲ್ಲಿ ನಿರ್ದೇಶಕರಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನ ನೀಡಲಾಗಿತ್ತು. ಯಾವ ಪ್ರಮಾಣದಲ್ಲಿ, ಯಾವ ದೇಶಕ್ಕೆ, ಯಾವ ಬೆಲೆಯಲ್ಲಿ ಇದನ್ನ ನಾವು ಉತ್ಪಾದನೆಯನ್ನ ಮಾಡಿ ಹೊರದೇಶಗಳಿಗೆ ರಫ್ತು ಮಾಡಿದ್ದೆ ಆದ್ರೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಸರ್ಕಾರಗಳಿಗೆ ಆದಾಯ ಹರಿದು ಬರುತ್ತೆ ಅನ್ನುವಂಥ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಎಲ್ಲ ಒಂದು ಅಧಿಕಾರವನ್ನ ನಿರ್ದೇಶಕರುಗಳಿಗೆ ಅವತ್ತಿನ ಕಾಲದಲ್ಲಿ ಕೊಡಲಾಗಿತ್ತು ಅಂತ ನಾವಿಲ್ಲಿ ಹೇಳ್ಕೊಳ್ಬಹುದು. ರಫ್ತು ಮತ್ತು ಆಮದು ವಾಣಿಜ್ಯವು ಲಾಭಕರವಾಗಿರಬೇಕು ಎಂಬುದು ಸಾರ್ವತ್ರಿಕ ಸೂತ್ರವಾಗಿತ್ತು. ನಾವು ಯಾವುದೇ ವಸ್ತುಗಳನ್ನ ಬೇರೆ ದೇಶಗಳಿಗೆ ರಫ್ತುಗಳನ್ನ ಮಾಡಲಿ, ಎಕ್ಸ್ಪೋರ್ಟ್, ಯಾವುದೇ ದೇಶಗಳಲ್ಲಿ ಯಾವುದೇ ವಸ್ತುಗಳನ್ನ ನಾವು ಆಮದು ಮಾಡಿಕೊಳ್ಳಿ, ಅವೆರಡೂ ಕೂಡ ನಮ್ಮ ದೇಶಕ್ಕೆ ಅನುಕೂಲವಾಗಿರಬೇಕು. ನಾವು ಇವತ್ತು ಪಾವತಿ ಶುಲ್ಕ ಅಂದ್ರೆ ಏನು ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೀವಿ. ಗೋಚರ ಮತ್ತು ಅಗೋಚರ ವಸ್ತುಗಳ ಆಮದು ಮತ್ತು ರಫ್ತುಗಳ ವ್ಯತ್ಯಾಸವೇ ಪಾವತಿ ಶುಲ್ಕ ಅಂತ ಹೇಳ್ತೀವಿ. ಅದರಲ್ಲಿ 2 ವಿಧಗಳಿವೆ. ಒಂದು ಅನುಕೂಲಕರವಾದಂತಹ ಪಾವತಿ ಶುಲ್ಕ, ಮತ್ತೊಂದು ಅನಾನುಕೂಲಕರವಾದಂತಹ ಪಾವತಿ ಶುಲ್ಕ. ಅನುಕೂಲಕರವಾದಂತಹ ಪಾವತಿ ಶುಲ್ಕ ಅಂತಂದ್ರೆ ಗೋಚರ ಅಂದ್ರೆ ಕಣ್ಣಿಗೆ ಕಾಣುವಂತಹ, ಅಗೋಚರ ಅಂದ್ರೆ ಕಣ್ಣಿಗೆ ಕಾಣದಂತಹ. ಉದಾಹರಣೆಗೆ ರಾಯಭಾರಿ ಶುಲ್ಕಗಳು. ವಿದೇಶಿಯರು ನಮ್ಮ ದೇಶಕ್ಕೆ ಬಂದಾಗ ನಾವು ಕೆಲವೊಂದು ವೆಚ್ಚಗಳನ್ನ ಮಾಡಬೇಕಾಗುತ್ತೆ ನಮ್ಮ ಸರ್ಕಾರಗಳು. ಇದನ್ನ ಅಗೋಚರ ಶುಲ್ಕಗಳು ಅಂತೇಳಿ, ಸುಂಕ, ಶುಲ್ಕ ಇವೆಲ್ಲವನ್ನ ನಾವು ಭರಿಸಬೇಕಾಗುತ್ತೆ. ಅನುಕೂಲಕರ ಸಂದಾಯ ಶುಲ್ಕ ಅಂತಂದ್ರೆ ಗೋಚರ ಮತ್ತು ಅಗೋಚರ ವಸ್ತುಗಳ ಆಮದು ಮತ್ತು ರಫ್ತುಗಳಲ್ಲಿ ರಫ್ತಿನ ಮೌಲ್ಯ ಕಡಿಮೆ ಇದ್ದು ಆಮದಿನ ಮೌಲ್ಯ ಜಾಸ್ತಿ ಇದ್ರೆ ಅದು ನಮ್ಮ ದೇಶಕ್ಕೆ ನಷ್ಟ. ಸೊ ನಷ್ಟದಾಯಕವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಅನಾನುಕೂಲಕರವಾದಂತಹ ಪಾವತಿ ಶುಲ್ಕ ಅಂತ ಕರಿತೇವೆ. ಅದೇ ನಾವು ಹೆಚ್ಚು ರಫ್ತಿನ ಮೌಲ್ಯವನ್ನ ಇಟ್ಕೊಂಡು ಕಡಿಮೆ ಆಮದಿನ ಮೌಲ್ಯವನ್ನ ಮಾಡಿಕೊಂಡಿದ್ದೆ ಆದ್ರೆ ಅದು ನಮ್ಮ ದೇಶಕ್ಕೆ ಅನುಕೂಲಕರವಾದಂತಹ ಒಂದು ಪಾವತಿ ಶುಲ್ಕ ಆಗಿರುತ್ತೆ. ಆದ್ರೆ ಇಲ್ಲಿ ಕೌಟಿಲ್ಯ ಹೇಳುವಂತದ್ದು, ವಿದೇಶಿ ವ್ಯಾಪಾರದಲ್ಲಿ ತೊಡಗಿದಾಗ ಯಾವುದೇ ಕಾರಣಕ್ಕೂ ರಫ್ತಾಗಿರ್ಲಿ ಅಥವಾ ಆಮದಾಗಿರ್ಲಿ ನಮ್ಮ ದೇಶಕ್ಕೆ ಮಾರಕವಾಗಿರಬಾರದು. ನಮ್ಮ ದೇಶಕ್ಕೆ ಅನುಕೂಲವಾಗುವಂತದ್ದನ್ನ ಮಾತ್ರವೇ ಕೂಡ
ನಾವು ರಫ್ತು ಮಾಡಬೇಕು ಅಥವಾ ಆಮದು ಮಾಡ್ಕೊಳ್ಬೇಕೇ ವಿನಃ ನಷ್ಟವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ತೊಡಗಬಾರದು ಅನ್ನುವಂಥದ್ದನ್ನ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮತ್ತೊಂದು ಪ್ರಮುಖವಾದಂತಹ ಅಂಶ ವಸ್ತ್ರ ಉತ್ಪಾದನೆಗೆ ಮಹತ್ವ. ವಸ್ತ್ರ ಉತ್ಪಾದನೆಗೆ ಮಹತ್ವ ಅಂತ ಹೇಳಿದಾಗ ಈ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿಯವರು ಒಟ್ಟಾಗಿ ಪಾಲ್ಗೊಳ್ಳುತ್ತಿದ್ದರು. ನಾವೇನು ಇವತ್ತು ಹ್ಯಾಂಡ್ಲೂಮ್ಸ್ ಅಂತ ಕರಿತೀವಿ ಅಥವಾ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ, ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರಿ ಒಂದು ಸಂಸ್ಥೆಯವರು ಕೂಡ ಒಟ್ಟಾರೆಯಾಗಿ ಕೆಲಸವನ್ನ ಮಾಡಬಹುದಾಗಿತ್ತು. ಇಬ್ರು ಒಟ್ಟಾಗಿ ಸಹಭಾಗಿತ್ವದಿಂದ ಕೆಲಸವನ್ನ ಮಾಡಬಹುದಾಗಿತ್ತು. ಆದರೂ ಕೂಡ ಇಲ್ಲಿ ಸರ್ಕಾರದ ಹಸ್ತಕ್ಷೇಪವೇ ಹೆಚ್ಚಾಗಿರಬೇಕು ಅನ್ನುವಂಥದ್ದು ಕೌಟಿಲ್ಯನ ಮತ್ತೊಂದು ಅಭಿಪ್ರಾಯ. ಸರ್ಕಾರ ಸೂಕ್ತ ಮೇಲ್ವಿಚಾರಣೆಯೊಂದಿಗೆ ಹೆಚ್ಚಿನ ಅಧಿಕಾರ ಮತ್ತು ಹೂಡಿಕೆಯನ್ನ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೌಟಿಲ್ಯ ತಿಳಿಸ್ತಾನೆ. ಸೊ ಕೌಟಿಲ್ಯನ ವಿಚಾರಗಳನ್ನ ತೆಗೆದುಕೊಂಡಾಗ ಈಗ ಯಾವುದೋ ಒಂದು ವಸ್ತ್ರ ಉತ್ಪಾದನೆ ಆಗತ್ತೆ ಅಂತಂದ್ರೆ ಆ ವಸ್ತ್ರದ ವಿನ್ಯಾಸ ಹೇಗಿದೆ, ಆ ವಸ್ತ್ರದ ಆ ಒಂದು ನೂಲು ಥ್ರೆಡ್ಸ್ ಅಂತ ಏನ್ ಕರಿತೀವಿ ಅದರ ಕ್ವಾಲಿಟಿ ಹೇಗಿದೆ. ಕರಕುಶಲ ಕೈಗಾರಿಕೆಗಳು ಒಂದು ವೇಳೆ ಬಳಕೆದಾರರಿಗೆ ತೊಂದರೆಯನ್ನು ಉಂಟು ಮಾಡಿದ್ರೆ ಆ ತೊಂದರೆಯ ದಂಡವನ್ನ ಅವರು ಅವರಿಗೆ ಬಳಕೆದಾರರಿಗೆ ಕಟ್ಕೊಡ್ಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಈ ವ್ಯಕ್ತಿ ತಿಳಿಸಿದ್ದಾನೆ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಪುಸ್ತಕಗಳಲ್ಲಿ ಇವುಗಳನ್ನು ಕೂಡ ತಿಳಿಸಿದ್ದಾನೆ. ಸೊ ಹಾಗಾಗಿ ಯಾವುದೇ ವಸ್ತ್ರಗಳಾಗಿರ್ಬೋದು ಅದರ ಉತ್ಪಾದನೆಯನ್ನ ಸಂಪೂರ್ಣವಾಗಿ ಖಾಸಗಿಯವರಿಗೆ ವಹಿಸಿಕೊಟ್ಟಿದ್ರು ಕೂಡ ಸರ್ಕಾರ ಆಗಿಂದ ಹಾಗೆ ಆ ಒಂದು ಖಾಸಗಿ ವ್ಯಕ್ತಿಗಳನ್ನ ಪರಿಶೀಲನೆಗೆ ಒಳಪಡಿಸಬೇಕು. ಏನು ಇವತ್ತಿನ ದಿನ ಆಡಿಟಿಂಗ್ ಅಂತ ನಾವು ಕರಿತೀವಿ, ಲೆಕ್ಕ ಪರಿಶೋಧನೆ ಅಂತ ಏನ್ ಕರಿತೀವಿ, ಈ ಕೆಲಸ ಕಾರ್ಯಗಳನ್ನ ಅವತ್ತಿನ ದಿನದಲ್ಲೇ ಮಾಡ್ತಾ ಇದ್ರು ಅಂತಂದ್ರೆ ಬಹುಶಃ ಎಷ್ಟರ ಮಟ್ಟಿಗೆ ಕೌಟಿಲ್ಯನ ಒಂದು ಚಾಣಕ್ಯತನ, ನಿಜಕ್ಕೂ ಕೂಡ ಅವರಿಗೆ ಎರಡು ಹೆಸರುಗಳು, ಕೌಟಿಲ್ಯ ಮತ್ತು ಚಾಣಕ್ಯ ಅಂತ. ಹೆಸರಿಗೆ ತಕ್ಕಂತೆ ಅವನು ಚಾಣಕ್ಯನೇ ಸರಿ ಅನ್ನುವಂಥದ್ದು. ಬಹಳ ಹಿಂದೆ, ಇವನಿಗಿಂತ ಹಿಂದೆ ಈ ತರದ ಒಂದು ಅರ್ಥವ್ಯವಸ್ಥೆಯ ಯಾವ ಆಧಾರಗಳು ಸಿಗದೇ ಇದ್ದಂತ ಒಂದು ಕಾಲದಲ್ಲಿ ಈ ಎಲ್ಲ ಆಲೋಚನೆಗಳನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ರಾಜತಾಂತ್ರಜ್ಞನಾಗಿ, ಆರ್ಥಿಕ ತಜ್ಞನಾಗಿ, ಸಾಮಾಜಿಕ ತಜ್ಞನಾಗಿ, ರಾಜಕೀಯದ ತಜ್ಞನಾಗಿ ಎಷ್ಟೆಲ್ಲಾ ಕೆಲಸ ಕಾರ್ಯಗಳನ್ನ ಕೌಟಿಲ್ಯ ಅವರು ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇವರನ್ನ ನಾವು ಶ್ಲಾಘಿಸಲೇಬೇಕು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದಾಸ್ತಾನು ನೀತಿ ಮತ್ತು ಸರ್ಕಾರ, ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಉಗ್ರಾಣದ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಈ ಉಗ್ರಾಣದಲ್ಲಿ ಸಿದ್ಧಪಡಿಸಿದ ಸರಕುಗಳಿಗೆ ಮೊದಲ ಆದ್ಯತೆಯನ್ನ ನೀಡಬೇಕು. ನೋಡಿ, ವೇರ್ ಹೌಸಿಂಗ್ ಫೆಸಿಲಿಟಿ ಅನ್ನುವಂಥದ್ದು ಇವತ್ತು ನೆನ್ನೆಯದಲ್ಲ, ಬಹಳ ಹಳೆ ಕಾಲದಿಂದ ಕೂಡ ಇದು ಇದೆ. ಉಗ್ರಾಣದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಮತ್ತು ಅದರಲ್ಲಿ ಸಿದ್ಧ ವಸ್ತುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಇತ್ತು. ಕೈಗಾರಿಕೆಗಳಲ್ಲಿ ಸರ್ಕಾರದ ಪಾತ್ರ ತುಂಬಾ ಪ್ರಾಧಾನ್ಯತೆಯನ್ನ ಪಡೆದಿತ್ತು. ಅಂದ್ರೆ ಎಲ್ಲಾ ಕೈಗಾರಿಕೆಗಳ ಎಲ್ಲ ವಸ್ತುಗಳನ್ನ ಉತ್ಪಾದಿಸಿ ಒಂದು ವೇಳೆ ಅವು ಮಾರಾಟ ಆಗಲಿಲ್ಲ ಅಂತಂದ್ರೆ ಅವುಗಳನ್ನ ಸಂಗ್ರಹಿಸುವಂತಹ ಒಂದು ಜವಾಬ್ದಾರಿ ಸರ್ಕಾರದಾಗಿತ್ತು ಅನ್ನುವಂಥದ್ದು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಗಿಲ್ಡ್ ಎಂಬ ವೃತ್ತಿ ಸಂಘಗಳನ್ನ ಕೈಗಾರಿಕಾ ಕಾರ್ಮಿಕರು ನಿರ್ಮಿಸಿಕೊಳ್ಳಲು ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅಂದ್ರೆ ವೃತ್ತಿ ಸಂಘಗಳು, ಕೈಗಾರಿಕಾ ಕಾರ್ಮಿಕರು ತಮ್ಮ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳಲು ಗಿಲ್ಡ್ ಅನ್ನುವಂತಹ ಒಂದು ವೃತ್ತಿ ಸಂಘಗಳನ್ನ ನಿರ್ಮಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಬರಬಹುದು. MCQ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಸುಮಾರು 12 ಕ್ವೆಶ್ಚನ್ಸ್ಗಳು ನಿಮಗೆ ಅರ್ಥಶಾಸ್ತ್ರದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳಲ್ಲಿ ಕೇಳಲಾಗತ್ತೆ. ಅದರಲ್ಲಿ 10 ಮಲ್ಟಿಪಲ್ ಚಾಯ್ಸ್ ಗಳಿಗೆ ನೀವು ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಈ ತರದ ಪದಗಳು ಬಂದಾಗ ಅಥವಾ ಯಾರು ಯಾವ ಗ್ರಂಥವನ್ನ ಬರೆದ್ರು, ಎಷ್ಟನೇ ಇಸ್ವಿನಲ್ಲಿ ಬರೆದ್ರು, ಯಾವ ಮುಖ್ಯ ವಿಚಾರಗಳಿದ್ವು ಅನ್ನುವಂಥದ್ದು ಬಂದಾಗ ನೀವು ಅದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ LMS ಪ್ರೋಗ್ರಾಮ್ಗಳಲ್ಲಿ ಪ್ರತಿ ಸೆಷನ್ಗಳಲ್ಲೂ ಕೂಡ ನಡೆದಂತಹ ಎಲ್ಲ ಒಂದು ವಿಡಿಯೋ ಸೆಷನ್ಗಳಿಗೆ ನಡೆದಂತಹ ಎಲ್ಲ ವಿಚಾರಗಳನ್ನ ನಾವು PPTಗಳ ಮುಖಾಂತರ ಮತ್ತೆ MCQಗಳ ಮುಖಾಂತರ ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನಿಮಗೆ ಕೊಡೋದ್ರ ಮುಖಾಂತರ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನ ಒದಗಿಸ್ಕೊಡ್ತಾ ಇದ್ದೀವಿ. ನೀವು ಅವುಗಳ ಉಪಯೋಗವನ್ನು ತುಂಬಾ ಚೆನ್ನಾಗಿ ಪಡ್ಕೊಂಡಿದ್ದೆ ಆದ್ರೆ ಎಕ್ಸಾಮ್ಸ್ ಅನ್ನ ತುಂಬಾ ಚೆನ್ನಾಗಿ ಎದುರಿಸಬಹುದು ಮತ್ತು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಬಹುದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಗಿಲ್ಡ್ ಎಂಬ ವೃತ್ತಿ ಸಂಘಗಳನ್ನ ಕೈಗಾರಿಕಾ ಕಾರ್ಮಿಕರು ನಿರ್ಮಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು.
ಕುಶಲಕರ್ಮಿಯಿಂದ ಬಳಕೆದಾರರಿಗೆ ಉಂಟಾಗುವಂತಹ ನಷ್ಟಕ್ಕೆ ಪರಿಹಾರವನ್ನು ಕೂಡ ನೀಡಲಾಗ್ತಾ ಇತ್ತು. ಸೊ ಈ ಒಂದು ಗಿಲ್ಡ್ ಅನ್ನುವಂತಹ ಒಂದು ವೃತ್ತಿ ಸಂಘಗಳಿದ್ದಾವೆ. ಒಂದು ವೇಳೆ ಯಾರೋ ಕುಶಲಕರ್ಮಿಗಳು ಯಾವುದೇ ವಸ್ತುಗಳನ್ನ ಉತ್ಪಾದಿಸಿ ಮಾರಾಟವನ್ನು ಮಾಡಿ ಮಾರಾಟದ ನಂತರ ಅವರು ಅಂದುಕೊಂಡದಕ್ಕಿಂತ ಅದರ ಕ್ವಾಲಿಟಿ ಅಥವಾ ಗ್ಯಾರಂಟಿ ವಾರಂಟಿ ಅಂತ ಏನ್ ಕರಿತೀವಿ ಅವುಗಳಿಗೆ ಏನಾದ್ರೂ ಬಳಕೆದಾರರಿಗೆ ಅನುಮಾನ ಬಂದ್ರೆ ಆ ಅನುಮಾನವನ್ನ ಈ ಒಂದು ಗಿಲ್ಡ್ ಅನ್ನುವಂತಹ ಒಂದು ವೃತ್ತಿ ಸಂಘಗಳ ಮುಖಾಂತರ ಕೇಳಿ ಈ ಒಂದು ಏನು ಕುಶಲಕರ್ಮಿಗಳಿದ್ದಾರೆ ಅವರಿಂದ ಬಳಕೆದಾರರಿಗೆ ಆಗ್ತಕ್ಕಂತಹ ಒಂದು ಅನಾನುಕೂಲತೆಯನ್ನು ತಪ್ಪಿಸುವಂತಹ ಅಥವಾ ದಂಡವನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇತ್ತು ಅಂತ ನಾವು ಹೇಳ್ಕೊಳ್ಬಹುದು. ಸೊ ನಂತರ ಮುಂದುವರೆದು ವೃತ್ತಿ ಶ್ರೇಣಿಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದವು ಎಂಬುದನ್ನು ಕೂಡ ಈ ಪ್ರಕಾರವಾಗಿ ನಾವು ಊಹೆಯನ್ನ ಮಾಡಬಹುದು. ವೃತ್ತಿ ಸಂಘಗಳು ಇವತ್ತು ವೃತ್ತಿ ಸಂಘ ಅಥವಾ ವೃತ್ತಿ ಶ್ರೇಣಿಗಳು, ವೃತ್ತಿ ಶ್ರೇಣಿ ಅಂತಂದ್ರೆ ಕೆಳದರ್ಜೆಯಿಂದ ಮೇಲ್ದರ್ಜೆಯವರೆಗೆ ಹಲವಾರು ಅಧಿಕಾರಿಗಳು ಹಲವಾರು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು. ಈ ವೃತ್ತಿ ಸಂಘಗಳು ವೃತ್ತಿ ಶ್ರೇಣಿಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಬಹಳ ಹಾಸುವಕ್ಕಾಗಿದ್ವು ಅನ್ನುವಂಥದ್ದನ್ನ ನಾವು ಹೇಳಬಹುದು. ಹೀಗೆ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರದಲ್ಲಿ ಸರ್ಕಾರದ ಒಂದು ಕಾರ್ಯಗಳು ಹೇಗಿರಬೇಕು, ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಹುಲ್ಲುಗಾವಲಿಗಳಿಗೆ ಸಂಬಂಧಪಟ್ಟ ಹಾಗೆ, ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ತೆರಿಗೆಗಳಿಗೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತಾರು ಮಾಹಿತಿಗಳನ್ನ ಬಹಳ ಸವಿಸ್ತಾರವಾಗಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅನ್ನುವಂತಹ ಪುಸ್ತಕಗಳಲ್ಲಿ ಸವಿವರವಾಗಿ ವಿವರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಈ ಒಂದು 8ನೇ ಸೆಷನ್ ನಲ್ಲಿ ನಾನು ನಿಮಗೆ ಸರ್ಕಾರದ ಆರ್ಥಿಕ ಕಾರ್ಯಗಳು, ಕೌಟಿಲ್ಯ ಯಾವ ರೀತಿಯಾಗಿ ಈ ಸರ್ಕಾರದ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದಾನೆ ಅನ್ನುವಂತಹ ವಸ್ತು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಈ ಒಂದು ಅರ್ಧ ಗಂಟೆ ಸಮಯದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನೀವು ನನಗಾಗಲೇ ಹೇಳಿದ ಹಾಗೆ ತರಗತಿನಲ್ಲಿ ನೀವು ಹೋಗಿ ಕುಳಿತು ಪಾಠವನ್ನ ಕೇಳೋದಕ್ಕೂ ವಿಡಿಯೋಗಳನ್ನ ಆಲಿಸಿ ನೀವು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಆದ್ರೆ ಈ ರೀತಿಯ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರು ಹಾಗೂ ಜಂಟಿ ನಿರ್ದೇಶಕರು ಇವರೆಲ್ಲ ಮತ್ತೆ ನಮ್ಮಂತಹ ಒಂದು ಕಂಟೆಂಟ್ ಡೆವಲಪರ್ಸ್ಗಳು ನಿಮಗೋಸ್ಕರ ಇಷ್ಟೆಲ್ಲ ಮಾಹಿತಿಗಳನ್ನ ನಾವು ನೀಡ್ತಾ ಇದ್ದೇವೆ. ಇವುಗಳನ್ನ ನೀವೆಲ್ಲರೂ ಕೂಡ ಸರಿಯಾದಂತ ರೀತಿಯಲ್ಲಿ ಫಾಲೋ ಅಪ್ ಮಾಡಿ ಇದನ್ನ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಮನನವನ್ನ ಮಾಡಿ ಇದ್ರ ಬಗ್ಗೆ ಮಾಹಿತಿಗಳನ್ನ ನೀವು ಕಲೆ ಹಾಕೊಂಡು ಸಿದ್ಧತೆಗಳನ್ನ ನಡೆಸ್ಕೊಂಡ್ರೆ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ನೀವು ಪರೀಕ್ಷೆಗಳನ್ನು ಬರೆದು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳೋದಕ್ಕೆ ಇದೊಂದು ಸದವಕಾಶ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನನಗೆ ಖಂಡಿತವಾಗಿ ಕೂಡ ಗೊತ್ತಿದೆ ತರಗತಿಗಳಲ್ಲಿ ನೀವು ಟೀಚರ್ಸ್ಗಳ ಜೊತೆಯಲ್ಲಿ ಇಂಟ್ರಾಕ್ಷನ್ಸ್ ಅನ್ನ ಮಾಡಬಹುದು. ಒಂದು ವೇಳೆ ನಿಮಗೆ ಯಾವುದಾದ್ರೂ ಅನುಮಾನಗಳು ಬಂದ್ರೆ ಅಲ್ಲಿ ಎದ್ದು ನಿಂತ್ಕೊಂಡು ನೀವು ನಮ್ಗೆ ಇದು ಅರ್ಥ ಆಗಿಲ್ಲ ಅಂತ ಹೇಳ್ಬೋದು. ಒಂದಲ್ಲ ಎರಡು ಸರಿ ಹೇಳ್ಕೊಡಿ ಸರ್ ಅಂತ ಕೇಳಿದ್ರೆ ನಾವು ಖಂಡಿತವಾಗಿ ಕೂಡ ಅದನ್ನ ಹೇಳ್ಕೊಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಇದ್ವಿ. ಮತ್ತೆ ಕೆಲವೊಂದು ಕಿರು ಪರೀಕ್ಷೆಗಳನ್ನ ನಿಮ್ಗೆ ನಡೆಸ್ತಾ ಇದ್ವಿ. ಇಂಟರ್ನಲ್ ಮಾರ್ಕ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇದ್ವಿ. ಸೊ ಅದಕ್ಕೆ ನೀವು ಯಾವ ರೀತಿಯಾಗಿ ಪ್ರಿಪರೇಷನ್ ಗಳನ್ನ ಹೊಂದಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಇದ್ವಿ. ನಿಮ್ಗೆ ಲೈಬ್ರರಿಯ ಬಾಗಿಲು ಯಾವಾಗಲೂ ಕೂಡ ತೆರೀತಾ ಇತ್ತು. ನೀವು ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಏನೇನು ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕು, ಎಷ್ಟೆಲ್ಲ ಮಾಹಿತಿಗಳನ್ನ ನಾವು ನಿಮ್ಗೆ ಕಾಲೇಜಿನ ಸಂದರ್ಭಗಳಲ್ಲಿ ನೀಡ್ತಾ ಇದ್ವಿ. ಆದ್ರೆ ಈ ಸಂದರ್ಭದಲ್ಲಿ ನಾವು ಇಷ್ಟು ಮಾಹಿತಿಗಳನ್ನ ನಿಮ್ಗೆ ವಿಡಿಯೋ ಸೆಷನ್ಗಳ ಮುಖಾಂತರ ಮಾಡ್ಕೊಡ್ತಾ ಇದೀವಿ ಅಂತಂದ್ರೆ ಅದು ನಿಜಕ್ಕೂ ಕೂಡ ಬಹಳ ನಮಗೆ ಸಂತೋಷವನ್ನ ಉಂಟು ಮಾಡ್ತಕ್ಕಂಥ ಒಂದು ವಿಷಯ. ಯಾಕೆ ಅಂತಂದ್ರೆ ನಾವು ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟೇ ಶ್ರಮಪಟ್ಟು ಈ ತರದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮಗೆ ಮನಸ್ಸಿಗೆ ಬಹಳ ಸಂತೋಷವನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ನಮ್ಮ ಭಾರತದ ಭವಿಷ್ಯದ ನಿಧಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಭವ್ಯ ಭಾರತದ ಪ್ರಜೆಗಳಾಗಬೇಕು, ಈ ತರದ ಒಂದು ಅನುಕೂಲತೆಗಳನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ಸೊ ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಿಕೊಳ್ಳಲಾರ ಅನ್ನುವಂಥ ಒಂದು ಮಾತು ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ಹಳೆಯ ಒಂದು ಇತಿಹಾಸವನ್ನ ಮೆಲುಕು ಹಾಕ್ತಾ ಇವತ್ತಿನ ಆಧುನಿಕತೆಯನ್ನ ನಾವು ವಿಕೃತಿಯನ್ನಗೊಳಿಸ್ತೇನೆ ಇರುವ ಎಲ್ಲ ಅವಕಾಶಗಳನ್ನ ಅತ್ಯಂತ ಉತ್ತಮವಾಗಿ ಸದ್ಬಳಕೆಯನ್ನ ಮಾಡಿಕೊಂಡಿದ್ದೆ ಆದ್ರೆ ನಮ್ಮ ಪ್ರಗತಿಪರ
ಬೆಳವಣಿಗೆಗೆ ಖಂಡಿತವಾಗಿ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ 8ನೆಯ ಒಂದು ಅಧಿವೇಶನದಲ್ಲಿ ಕೌಟಿಲ್ಯನ ಸರ್ಕಾರದ ಆರ್ಥಿಕ ಕಾರ್ಯಗಳನ್ನ ನಾನು ನಿಮ್ಮ ನಡುವೆ ಹಂಚಿಕೊಂಡಿದ್ದೇನೆ. ಈ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಸೊ ಹಾಗಾಗಿ ಹೆಚ್ಚು ಅಧ್ಯಯನಶೀಲರಾಗಿ ಅಂತ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರಗಳು ತಮ್ಮೆಲ್ಲರಿಗೂ ಕೂಡ.